ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನತೆಗೆ ಈ ಬಾರಿ ಕುಡಿಯುವ ನೀರಿನ ಸಮಸ್ಯೆ ಕಾಡಲ್ಲ ಎಂದು ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದ್ದಾರೆ. ತೊಂಬೆ ಡ್ಯಾಂಗೆ ಇಂದು ಬಾಗಿನ ಅರ್ಪಿಸಿದ ಬಳಿಕ ಅವರು ಮಾತನಾಡಿದರು. ಮುಂದಿನ 2 ತಿಂಗಳ ಕಾಲ ನೀರಿನ ಬೇಡಿಕೆ ಹೆಚ್ಚಿರುವುದರಿಂದ ನೀರು ವಿತರಣೆಯ ಸವಾಲು ನಗರ ಪಾಲಿಕೆ ಮೇಲೆ ಇದ್ದು ನಿಗಾ ಇಡಲಾಗಿದೆ. 2 ರಿಂದ 3 ತಿಂಗಳುಗಳ ಕಾಲ ನೀರಿನ ಶೇಖರಣೆ ಇದೆ. ಆದರೂ ಮುಂಜಾಗ್ರತಾ ಕ್ರಮವಾಗಿ ನೀರಿನ ಆದ್ಯತೆ ಮೇಲೆ ಹಿತಮಿತವಾಗಿ ನೀರಿನ ಮೂಲಗಳನ್ನು ಅವಲಂಬಿಸಿ ಎಂದರು. 800 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಡಿಯಲ್ಲಿ ವಿವಿಧ ಕಾಮಗಾರಿಗಳು ವೇಗವನ್ನು ಪಡೆದುಕೊಂಡಿದೆ. ಎಲ್ಲ ಕಾಮಗಾರಿಗಳು ಪೂರ್ತಿಯಾದರೆ ಶುದ್ಧ ಕುಡಿಯುವ ನೀರು ಪೂರೈಕೆಯಾಗುತ್ತದೆ. ತುಂಬೆ ಅಣೆಕಟ್ಟಿನಿಂದ ವರ್ಷ ಪೂರ್ತಿ ಕುಡಿಯುವ ನೀರು ಸರಬರಾಜು ಆಗುತ್ತದೆ ಎಂದರು. ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಮಾತನಾಡಿ, ಜಲಸಂಪತ್ತನ್ನ ಉಳಿಸುವ ನಿಟ್ಟಿನಲ್ಲಿ ಪ್ರತಿ ಮನೆಯಲ್ಲೂ ಪೂಜೆ ನಡೆಯಬೇಕಾಗಿದೆ ಎಂದರು. ಒಬ್ಬ ಮೇಯರ್ ಸುಮಂಗಳ ರಾವ್, ಕಾರ್ಪೊರೇಟ್ಗಳಾದ ದಿವಾಕರ್ ಪಾಂಡೇಶ್ವರ್, ಶಶಿಧರ್ ಹೆಗ್ಡೆ, ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆ ಇರಬಹುದು, ಹತ್ತಿರದ ಮುಲ್ಕಿ, ಇನ್ನೊಂದು ಕಡೆಯಲ್ಲಿ ಉಳ್ಳಾಲದ ಮತ್ತು ಎನ್ರೂಟ್ ವಿಲೇಜಸ್ ಎಲ್ಲರಿಗೂ ಕೂಡ ಈ ಒಂದು ತುಂಬೆ ಅಣೆಕಟ್ಟಿನಿಂದ ವರ್ಷ ಪೂರ್ತಿ ಕುಡಿಯುವ ನೀರಿನ ವಿತರಣೆ ಆಗುವಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಇವತ್ತು ಗಂಗಾ ಪೂಜೆಯನ್ನ ಮಾಡುವ ಮುಖೇನ ಆ ಪ್ರಕೃತಿ ದೇವರಲ್ಲಿ ಕಾಲ ಕಾಲಕ್ಕೆ ಮಳೆ ಆಗಬೇಕು. ಈ ತುಂಬೆ ವೆಂಟೆಡ್ ಡ್ಯಾಮ್ ಉಕ್ಕಿ ಹರಿಬೇಕಿದ್ರೆ ಮುಂಗಾರಿನ ಜೊತೆಗೆ ಹಿಂಗಾರು ಕೂಡ ನಮಗೆ ಅಗತ್ಯತೆ ಇದೆ. ಆದರೆ 2009 ನಂತರ ನನಗೆ ತಿಳಿದ ಹಾಗೆ ಅಪ್ಸ್ಟ್ರೀಮ್ ಅಲ್ಲಿರುವಂತಹ ಒಂದು AMR ಡ್ಯಾಮ್ ನಿರ್ಮಾಣ ಆದ ನಂತರ ಈ ಡ್ಯಾಮಿನಲ್ಲಿ ಎಲ್ಲಿಯಾದರೂ ನೀರಿನ ಶೇಖರಣೆ ಕೊರತೆ ಆದರೆ ನಮಗೆ ಹೆಚ್ಚುವರಿಯಾಗಿ ಆ ಡ್ಯಾಮನ್ನು ಓಪನ್ ಮಾಡುವ ಮುಖೇನ ಮತ್ತೆ ಈ ಡ್ಯಾಮನ್ನು, ಇಲ್ಲಿರುವಂತಹ ಡ್ಯಾಮನ್ನು ಭರ್ತಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಆದರೂ ಕೂಡ ಎಲ್ಲಿಯಾದರೂ ಕಾಲಕ್ಕೆ ಮಳೆ ಆಗದಿದ್ದರೆ, ಹಿಂಗಾರು ಮಳೆಯಲ್ಲಿ ಕೊರತೆ ಆದರೆ ಸಹಜವಾಗಿ ಅಣೆಕಟ್ಟಿನ ಏನು ಶೇಖರಣೆಯ ಮಟ್ಟ ಕಮ್ಮಿಯಾಗಿ ಮತ್ತೆ ರೇಷನಿಂಗ್ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾದದ್ದು ಕೂಡ ನಾವು ಕಂಡಂಥದ್ದು. ನಾವೆಲ್ಲ ಸೇರಿ ಮಾಡಿದ್ದೀವಿ. ಆದರೆ ಜಗತ್ತಿನಾದ್ಯಂತ ಗಂಗಾ ಪೂಜೆ ನಡೀತದೆ. ಇವತ್ತು ವಿಶ್ವ ಜಲ ದಿನಾಚರಣೆ. ಜಗತ್ತಿನ ಎಲ್ಲ ಕಡೆಗಳಲ್ಲಿ ಇವತ್ತು ನೀರಿಗಾಗಿ, ಜಲಕ್ಕಾಗಿ, ಪ್ರಕೃತಿಯ ಅದ್ಭುತ ಈ ಕೊಡುಗೆಗಾಗಿ ದೇವರನ್ನ